ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿಲ್ಲ ಆ್ಯಕ್ಚುಲಿ. ನನಗೆ ಸ್ವಲ್ಪ ಬಾಡಿ ಪೇಯ್ನು, ಜ್ವರ ಎಲ್ಲ ಬರ್ತಾ ಇತ್ತು. ಬೆಳಿಗ್ಗೆಯಿಂದ ಎದ್ದೇ ಇಲ್ಲ. ಇವಾಗ 12 o'clock ಎದ್ದಿದ್ದು. ಸ್ವಲ್ಪ ಜ್ವರ, ಹುಷಾರಿಲ್ಲ. ಇವಾಗ ಎದ್ದ ಮೇಲೆ ಏನಾದ್ರು ತಿನ್ನೋಣ ಅಂತ ಅನಿಸ್ತಾ ಇತ್ತು. ಅಡುಗೆ ರೈಸ್ ಊಟ ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನಾದರೂ ಮಾಡಿ ತಿನ್ನೋಣ ಅಂತ ಅನಿಸ್ತಾ ಇದ್ದೀನಿ. ಯಾರು ಮಾಡಿಕೊಡೋರಿಲ್ಲ, ನಾನೇ ಮಾಡಿ ತಿನ್ನಬೇಕು. ಬೇರೆ ಯಾರಾದರೂ ಮಾಡಿಕೊಡೋರಿದ್ದರೆ ಚೆನ್ನಾಗಿ ತಿಂತಾಯಿದ್ದೆ. ಯಾರು ಇಲ್ಲ, ನೋಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡ್ಬೇಕು ಇವಾಗ ಅಡುಗೆ ಮನೆ ಏನಾದರೂ ಇದೆಯಾ, ಏನಾದರೂ ಡಿಫ್ರೆಂಟಾಗಿ ಮಾಡ್ತೀನಿ. ನಾನು ಸ್ವಲ್ಪ ಖಾರ ಸ್ವಲ್ಪ ತಿಂದರೆ ಸ್ವಲ್ಪ ಜ್ವರ ಚೆನ್ನಾಗಾಗುತ್ತೆ. ತಲೆಗೆಲ್ಲ ಸರಿಯಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ತಲೆನೋವು ಮತ್ತು ಜ್ವರ, ಬಾಡಿ ಪೇಯ್ನ್ ಎಲ್ಲ ಇದೆ. ಎದ್ದೇ ಇಲ್ಲ, ಅದಕ್ಕೆ ಫುಲ್ಲು ಮಲ್ಕೊಂಡಿದ್ದೆ. ಮಕ್ಕಳನ್ನ ಸ್ಕೂಲ್ ಕಳಿಸಿ ಮಲಗಿದ್ದವಳು ಇವಾಗ ಎದ್ದಿದ್ದು. ಇವಾಗ ಎದ್ದು ಸೀದಾ ಅಡುಗೆ ಮನೆ ಬಂದಿದ್ದೀನಿ. ನೋಡೋಣ ಅಡುಗೆ ಮನೇಲಿ ಏನಾದರೂ ಇದೆಯಾ ಅಂತ. ಹೊರಗಡೆ ಹೋಗಿ ಏನು ತರೋಕ್ಕಾಗ್ತಾ ಇಲ್ಲ ಇವಾಗ. ಕೆಳಗಡೆ ಮೇಲ್ಗಡೆ ಹೋಗಿ ಕಷ್ಟ. ಡಿಮಾರ್ಟ್ ಅಂತಂದು ಸ್ವಲ್ಪ ಪೂರಿ ಇದೆ, ಪಾನಿಪುರಿದು ಪೂರಿ. ಆವತ್ತೊಂದು ದಿವಸ ಮಕ್ಕಳ ಜೊತೆ ಎಲ್ಲ ಪಾನಿಪುರಿ ಕಾಂಪಿಟೇಷನ್ ಮಾಡಿದ್ದೆ. ಆವತ್ತು ಪಾನಿಪುರಿ ಸ್ವಲ್ಪ ಪೂರಿ ಇತ್ತು. ಪಾನಿಪುರಿ ಆದರೆ ಎಷ್ಟು ಬೇಕಾದ್ರೆ ತಿನ್ಬೋದು, ಜ್ವರ ಎಲ್ಲ ಏನಿದ್ದಾಗಲೂ ಪಾನಿಪುರಿ ಅಂತೂ ತುಂಬ ಫೇವ್ರೆಟ್ ನಮ್ಮದು. ಅದಕ್ಕೆ ಈಗ ಪೂರಿಗೆ ಇಲ್ಲಿ ಒಂದು ಕಡೆಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಪೂರಿ ಮಾಡೋಣ ಅಂತೇಳಿ ಪೂರಿ ರೆಡಿ ಮಾಡ್ತೀನಿ. ಆಮೇಲೆ ಮಸಾಲಾಗೆ ಏನಿಲ್ಲ ಮನೆಯಲ್ಲಿ, ಏನಿದೆ ಅದರಲ್ಲೇ ಮಾಡ್ಕೊಂಡು ತಿಂದುಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪೂರಿ ರೆಡಿ ಮಾಡ್ತೀನಿ. ಫಸ್ಟು ಆಯಿಲ್ ಬಿಸಿ ಇಟ್ಟಿದ್ದೀನಿ. ಆಯಿಲ್ ಬಿಸಿ ಆಗಬೇಕು. ಒಂದು ಪೂರಿ ಹಾಕಿ ನೋಡ್ತೀನಿ ಬಿಸಿ ಆಗಿದ್ದಿಲ್ವ ಅಂತ. ಬಿಸಿ ಆಗಿಲ್ಲ, ಸ್ವಲ್ಪ ಬೇಕು. ಇವಾಗ ಆಯಿಲ್ ಬಿಸಿ ಆಗಿದೆ, ಪೂರಿ ಹಾಕ್ತೀನಿ. ಇವಾಗ ಒಂದು ಪೂರಿ ಹಾಕೋಣ ಅಂತ ಟೆಸ್ಟ್ ಮಾಡಿ ನೋಡಿದೆ. ಆಯಿತು, ರೆಡಿ ಆಯಿತು. ತುಂಬ ಹಾಕಲ್ಲ, ಸ್ವಲ್ಪ ಒಬ್ಬಳೇ ಕೂತ್ಕೊಂಡು ಯಾವಾಗಲೂ ಮಕ್ಕಳ ಜೊತೆ ಎಲ್ಲರ ಜೊತೆ ಸೇರ್ಕೊಂಡು ತಿಂತಾ ಇದ್ದೆ. ಇವತ್ತು ನಾನು ಒಬ್ಬಳೇ ಪಾನಿಪುರಿ ಮಾಡಿಕೊಂಡು ನಾನು ಒಬ್ಬಳೇ ತಿಂತೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡಬೇಕು. ಇಲ್ಲ ಅಂದರೆ ತುಂಬ ತಿನ್ನೋಕ್ಕೆ ಸಿಗಲ್ಲ. ಮಕ್ಕಳೆಲ್ಲ ಇದ್ದರೆ ಎಲ್ಲ ಅವರೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಇವತ್ತು ನಾನು ಒಬ್ಬಳೇ ಎಷ್ಟು ಬೇಕಾದ್ರೆ ಅಷ್ಟು ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ನಾನೇ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಇಡ್ತೀನಿ, ನಾನು ಒಬ್ಬಳೇ ತಿನ್ನಲ್ಲ, ಸುಮ್ಮನೆ ಹೇಳೋದಷ್ಟೇ. ಮಾತ್ರ ನನಗೆ ಒಬ್ಬಳೇ ಕೂತ್ಕೊಂಡು ಇವತ್ತು ತಿನ್ನೋಣ ಅಂತ ಅನಿಸ್ತಾ ಇದೆ. ಪಾನಿಪುರಿ ಮಾತ್ರ ಎಷ್ಟು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದಲ್ವಾ? ಪಾನಿಪುರಿ ಎಷ್ಟು ಬೇಕಾದ್ರೂ ತಿನ್ಬೋದು, ಬೇಜಾರೇ ಆಗಲ್ಲ. ಗೋಲ್ಗಪ್ಪ ಇದೆಯಲ್ಲ, ಮಸಾಲೆ ಪುರಿ ಎಲ್ಲ ಒಂದೇ ಪ್ಲೇಟ್ ತಿನ್ನೋಕ್ಕಾಗುತ್ತೆ. ಗೋಲ್ಗಪ್ಪ ಪಾನಿಪುರಿ ಇದೆಯಲ್ಲ, ಪಾನಿಗೆ ಹಾಕ್ಕೊಂಡು ಪೂರಿ ತಿನ್ನೋದು ಅಷ್ಟೇ, ಬೇರೆ ಏನಿಲ್ಲ. ಅದು ಎಷ್ಟು ಬೇಕಾದ್ರೂ ತಿನ್ಬೋದು, ಅಷ್ಟಿಷ್ಟು ಅಂತಿಲ್ಲ. ಇವಾಗ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತೀನಿ. ಯಾಕಂದರೆ ಮಕ್ಕಳು ಬಂದ ಮೇಲೆ ಮಕ್ಕಳಿಗೆ ಮಾಡಿಕೊಡ್ತೀನಿ. ಇವಾಗಲೇ ಮಾಡಿದ್ರೆ ಚೆನ್ನಾಗಾಗಲ್ಲ. ಇವತ್ತು ನಾನು ಒಬ್ಬಳದೇ ಪಾನಿಪುರಿ ಪಾರ್ಟಿ. ನಿಮ್ಗೆ ಯಾರಾದರೂ ಜ್ವರ ಬಂತು ಅಂದರೆ ನೀವು ಮನೇಲಿ ಕೂತ್ಕೊಂಡು ಪಾನಿಪುರಿ ಮಾಡ್ಕೊಂಡು ತಿನ್ನಿ ನಂತರ, ಆಯಿತಾ? ಸಾಕಿಷ್ಟು ಇವಾಗ ಒಬ್ಳಿಗೆ ಅಲ್ವಾ, ಯಾರು ಇಲ್ಲ. ನೋಡೋಣ ನಂದು ಪಾನಿಪುರಿ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ಬೇಕು ಇವತ್ತು. ಇಲ್ಲಿ ಹೊರಗಡೆ ನಮ್ಮನೆ ಕೆಳಗಡೆ ಇದೆ, ಪಾನಿಪುರಿ ಹೋಗಿ ತಿನ್ಬೋದು. ನನಗೆ ಮೇಲೆ ಕೆಳಗಡೆ ಹೋಗಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಇವಾಗ ನೋಡಿ ಇಷ್ಟು ಪೂರಿ ಮಾಡಿಕೊಂಡೆ. ನೋಡಿ ಇದಿಷ್ಟು ಪೂರಿ ನಾನು ತಿಂತೀನಿ ಇವತ್ತು. ನೋಡೋಣ ಇಷ್ಟ ಆಗುತ್ತಾ ಅಂತ ನೋಡಬೇಕು. ಇದಕ್ಕೆ ಇವಾಗ ಪಾನಿ ರೆಡಿ ಮಾಡಬೇಕಲ್ವ. ಬರೀ ಪೂರಿ ಮಾತ್ರ ಇದೆ, ಪೂರಿಯಲ್ಲಿ ತಿನ್ನೋಕ್ಕಾಗಲ್ಲ, ಪಾನಿ ಬೇಕು. ಪಾನಿಗೆ ಏನು ವೆರೈಟಿ ಮನೇಲಿ ನಾನು ತಂದಿಲ್ಲ ರೆಡಿ ಮಾಡೋಣ ಅಂತ. ಏನಿದೆ ಅಂತ ನೋಡ್ಕೊಂಡು ಅದಷ್ಟರಲ್ಲೇ ಮಾಡ್ತೀನಿ. ನೋಡೋಣ ಏನೆಲ್ಲ ಕೈಗೆ ಸಿಗುತ್ತೆ ಅಂತ ನೋಡ್ಬೇಕು. ಇವಾಗ
ನೋಡಿ ಇಷ್ಟೇ ಒಂಚೂರು ಕೊತ್ತಂಬರಿ ಸೊಪ್ಪಿದೆ. ಆಮೇಲೆ ಇದರಲ್ಲಿ ಏನಿಲ್ಲ, ಕವರಲ್ಲಿ ಮೆಣಸಿನ್ಕಾಯಿ ಇದೆ, ಕರ್ಬೇವಿದೆ, ಶುಂಠಿ ಇದೆ. ನೋಡೋಣ, ಇದ್ರಿಷ್ಟೇ ಹಾಕೊಂಡು ಇವತ್ತು ಪಾನಿ ಮಾಡ್ತೀನಿ. ಎಲ್ಲ ವೆರೈಟಿ ಬೇಕು ಅಂತ ಇಲ್ಲ. ಚೂರು ಪ್ಯಾಕೆಟಲ್ಲಿ ಚೂರು ಚಾಟ್ ಮಸಾಲೆ ಇದೆ ನೋಡಿ, ಇಷ್ಟೇ ಇದೆ, ಸಾಕು ನನಗೆ ಒಬ್ಳಿಗೆ ಅಲ್ವಾ. ಇಷ್ಟರಲ್ಲೇ ನಾನು ಪಾನಿ ರೆಡಿ ಮಾಡ್ತೀನಿ ಇವಾಗ. ನೋಡಿ ಇಷ್ಟೇ ಇದೆ. ಇದರಲ್ಲಿ ಒಂದು 5 ಚಿಲ್ಲಿ ಇದೆ, ಚೂರು ಶುಂಠಿ, ಕೊತ್ತಂಬರಿ ಸೊಪ್ಪಿದೆ, ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಇದಕ್ಕೆ ಪುದೀನ ಎಲ್ಲ ಬೇಕಿತ್ತು, ಇಲ್ಲಲ್ಲ ಏನು ಮಾಡೋಕ್ಕಾಗಲ್ಲ. ಇದ್ದಿದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಇವಾಗ ಇದನ್ನ ಇಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇದು ಚೂರೆ ಮಸಾಲ ಅಲ್ವಾ, ಫುಲ್ಲು ನುಣ್ಣಗಾಗಲ್ಲ, ಗ್ರೈಂಡ್ ಆಗಲ್ಲ. ಇದನ್ನು ಇವಾಗ ಸೋಸ್ಕೋಬೇಕು. ಇವಾಗ ಇದು ಸೋಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ. ನಮ್ಗೆ ಎಷ್ಟು ಪಾನಿ ಬೇಕು ಅಂತ ನೀರು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಇವಾಗ ಚಾಟ್ ಮಸಾಲ ಹಾಕೋತೀನಿ. ತುಂಬ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ, ಯಾಕಂದರೆ ಅದಕ್ಕೆ ಮಸಾಲೆ ಏನಿಲ್ಲಲ್ಲ. ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಇದಕ್ಕೆ ಉಪ್ಪು ಹಾಕ್ಕೊಂಡೆ. ಇವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕೋತೀನಿ ಇದಕ್ಕೆ. ಇವಾಗ ಈರುಳ್ಳಿ ಒಂದು ಕಟ್ ಮಾಡಿದ್ದೀನಿ, ಸ್ವಲ್ಪ ಉಳಿಸಿದ್ದೀನಿ, ಫುಲ್ ಹಾಕಿಲ್ಲ, ಸ್ವಲ್ಪ ಮಾತ್ರ ಹಾಕ್ಕೊಂಡೆ. ಯಾಕಂದರೆ ಇದಕ್ಕೆ ತುಂಬ ಈರುಳ್ಳಿ ಹಾಕಿದ್ರೆ ಚೆನ್ನಾಗಾಗಲ್ಲ. ಆಮೇಲೆ ಆಲೂಗಡ್ಡೆ ಪಲ್ಯ ಬೇಕಿತ್ತು, ಆಲೂಗಡ್ಡೆ ಬೇಯಿಸಿ ಅದನ್ನು ಸಿಪ್ಪೆಲ್ಲ ತೆಗೆದು ಆ ಪಲ್ಯನೂ ಬೇಕಿತ್ತು ಪೂರಿ ಜೊತೆ ತಿನ್ನೋಕ್ಕೆ. ಅದು ಇವಾಗ ಯಾವುದು ರೆಡಿ ಇಲ್ಲ ನನ್ನ ಹತ್ರ, ಯಾಕಂದರೆ ನನಗೆ ಅಂಗಡಿ ಎಲ್ಲ ಹೋಗೋಕ್ಕೆ ಆಗ್ತಾ ಇಲ್ಲ. ಇವಾಗ ಕೆಳಗಡೆ ಹೋಗ್ತಾ ಇರೋದು ತುಂಬ ಕಷ್ಟ ಇದೆ. ಅದಕ್ಕೆ ನಾನು ಪೂರಿ ಮತ್ತು ಪಾನಿ ಮಾತ್ರ ತಿಂತಾಯಿದ್ದೀನಿ ಇವತ್ತು. ನೋಡಿ, ಎಲ್ಲ ರೆಡಿಯಾಗಿದೆ, ಇನ್ನು ತಿನ್ನೋದೊಂದು ಬಾಕಿ ಇದೆ. ಆಲೂಗಡ್ಡೆ ಪಲ್ಯ ಇದ್ದಿದ್ರೆ ಇನ್ನೂ ಚೆನ್ನಾಗಾಗೋದು. ಅದೇನಿಲ್ಲ, ಪೂರಿ ಮತ್ತು ಬರೀ ಪಾನಿನೂ ಕುಡಿಬೇಕಷ್ಟೇ. ತುಂಬ ಜನ ಇದ್ದಾಗ ಪಾರ್ಟಿ ಮಾಡೋದು ಮಜಾನೇ ಬೇರೆ. ಇವತ್ತು ನಾನು ಒಬ್ಬಳೇ ಮಾಡಿ ತಿಂತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಮಜಾ ಅಂತ. ನಾನು ನಿಮಗೆ ನನ್ನದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪೂರಿ ಎಲ್ಲ ರೆಡಿ ಮಾಡಿದ್ದೀನಿ, ಇವಾಗ ತಿನ್ನೋಣ ಅಂತ ರೆಡಿ ಮಾಡಿದ್ದೀನಿ. ಈ ಪ್ಲೇಸು ನಂದು ಲೈವ್ ಮಾಡೋ ಪ್ಲೇಸು. ಲೈವಿಗೆ ನಾನು ಇಲ್ಲೇ ಕೂರ್ತಾ ಇದ್ದೆ. ಇವಾಗ ನಂದು ಪಾನಿಪುರಿ ಪಾರ್ಟಿನೂ ಇದೇ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಪೂರಿ ತಿಂತೀರಂತ ನೀವು ಕೌಂಟ್ ಮಾಡ್ತಾಯಿರಿ. ಸ್ಟಾರ್ಟ್ ಇವಾಗ ನಂದು ಪಾನಿಪುರಿ ತಿನ್ನೋದು. ಇಷ್ಟು ತಿನ್ನೋಕ್ಕಾಗಲ್ಲ, ನಾನು ಇಷ್ಟು ಇಟ್ಕೊಂಡಿದ್ದೀನಿ ಮಾತ್ರ. ಇಷ್ಟು ತಿನ್ನೋಕ್ಕಾಗಲ್ಲ ನನಗೆ, ಯಾಕಂದರೆ ಯಾವತ್ತು ನಾನು ಇಷ್ಟು ಒಬ್ಬಳೇ ತಿಂದವಳಲ್ಲ. ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೀವು ನೋಡಿ, ನಾನು ಹೇಳ್ತೀನಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ. ಇದು ನಂದು ಫಸ್ಟ್ ಪಾನಿ. ಏನು ಮಸಾಲ ಹಾಕಿಲ್ಲ, ಸಿಂಪಲ್ ಆಗಿ ಚೂರು ಹಾಕಿದ್ದೀನಿ, ಆದರೂ ಸೂಪರ್ ಆಗಿದೆ ಮಾತ್ರ. ಇದಿಷ್ಟು ಖಾಲಿ ಮಾಡೋ ಥರ ಇದ್ದೀನಿ ನಾನು. ನೋಡೋಣ, ಖಾಲಿ ಮಾಡ್ತೀನಿ. ಆಲೂಗಡ್ಡೆ ಬಾಜಿ ಇದ್ದಿದ್ರೆ ಇನ್ನೂ ಚೆನ್ನಾಗಾಗೋದು. ಸ್ವಲ್ಪ ಪಾನಿ ಖಾರ ಆಗಿದೆ, ಅದು ನನಗೆ ಸ್ವಲ್ಪ ಜ್ವರನೂ ಬರ್ತಾ ಇತ್ತಲ್ವ, ಸ್ವಲ್ಪ ಖಾರ ಇರಲಿ ಅಂತ ಸ್ವಲ್ಪ ಗ್ರೀನ್ ಚಿಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆದರೂ ಎಲ್ಲ ಇರುವಾಗ ತಿನ್ನೋದು ಮಜಾನೇ ಬೇರೆ. ಒಬ್ಳಿರೋದೇ ಮಜಾ ಒಂಥರ ಬೇರೆ, ಅಷ್ಟು ಚೆನ್ನಾಗಾಗಲ್ಲ ಒಬ್ಳು ತಿನ್ನೋಕ್ಕೆ. ಯಾರಾದರೂ ಇದ್ರಿದ್ರೆ ಚೆನ್ನಾಗಾಗೋದು. ಯಾರು ಇಲ್ಲಲ್ಲ, ಹಾಗಾಗಿ ಒಬ್ಳೇ ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ಇದು ನಂದು 5.
ಸ್ವಲ್ಪ ಖಾರ ಆಗ್ತಾ ಇತ್ತು, ಒಳಗಡೆ ಹೋಗಿ ನೀರು ಕುಟ್ಕೊಬಂದೆ. 5 ತಿಂದೆ. ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೆ ಯಾರಾದರೂ ಜ್ವರ ಬಂತು ಅಂದರೆ ನೀವು ಹೀಗೆ ಪಾನಿಪುರಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿನ್ನಿ. ಸೂಪರ್ ಆಗಿದೆ. ಏನು ಮಸಾಲೆ ಇಲ್ಲ ಅಂದರೂ ಸಿಂಪಲಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಪ್ರೂಫು ನಾನೇ ಇವತ್ತು ಪಾನಿಪುರಿ ಮಾಡ್ಕೊಂಡು ತಿನ್ನಲ್ಲ, ಇದಕ್ಕೆ ನಾನೇ ಪ್ರೂಫು. ನನ್ನ ಮಗಳು ಬಂದರೆ ಕೇಳ್ತಾಳೆ, ನೀನು ಒಬ್ಬಳೇ ಮಾಡ್ಕೊಂಡು ತಿನ್ನಿದೆಯಾ ಅಂತ ಕೇಳ್ತಾಳೆ. ಅವಳಿಗೆ ತುಂಬ ಇಷ್ಟ ಪಾನಿಪುರಿ, ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ. ಅವಳಿಗೂ ನಾನು ಸಂಜೆ ಬಂದ ಮೇಲೆ ಮಾಡಿಕೊಡ್ತೀನಿ. ಇವಾಗ ನಾನು ಒಬ್ಬಳೇ. ಇಷ್ಟು ತಿನ್ನೋಕ್ಕಾಗಲ್ಲ ನನ್ನ ಹತ್ರ, ಸುಮ್ಮನೆ ಹೇಳಿದ್ದು. ಇನ್ನೊಂದು 2 ತಿನ್ಬೋದು ನಾನು ಅಷ್ಟೇ, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗಲ್ಲ. ನಾನಿನ್ನು ಫಸ್ಟ್ ಮಾತ್ರ ಕೌಂಟ್ ಮಾಡಿದೆ, ಮತ್ತೆ ಕೌಂಟ್ ಮಾಡಿಲ್ಲ ಎಷ್ಟು ತಿಂದೆ ಅಂತ. ನೀವೊಂದು ವೇಳೆ ನಂದು ವೀಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಕೌಂಟ್ ಸಿಗುತ್ತೆ. ನೀವು ನಂದು ವೀಡಿಯೋಗೆ ಕಮೆಂಟ್ ಹಾಕಿ ನಾನು ಎಷ್ಟು ತಿಂದೆ ಅಂತ. ನೀವು ಕೌಂಟಲ್ಲಿ ಲೆಕ್ಕ ಮಾಡಿದ್ದಕ್ಕೆ ನೀವು ಲೆಕ್ಕ ಮಾಡಿರ್ತೀರಲ್ಲ, ನನಗೆ ಕಮೆಂಟ್ ಮಾಡಿ ಹೇಳಬೇಕು. ಎಲ್ಲ ಹೇಳ್ಕೋಬೋದು, ಇವು ಬಕಾಸುರಿ ಅಂತ ಅನ್ಕೋಬೋದು. ಒಬ್ಬಳೇ ಎದುರುಗಡೆ ಇಷ್ಟು ಪ್ಲೇಟ್ ಇಟ್ಕೊಂಡು ತಿಂತಾ ಇದ್ದಾರೆ ಅಂತ. ಖಾರ ಆಗಿದೆ, ಸ್ವಲ್ಪ ನೀರು ಕುಡ್ಕೊ ಬರ್ತೀನಿ. ತುಂಬ ಖಾರ ಆಗ್ತಿತ್ತು, ಸರಿಯಾಗಿ ನೀರು ಕುಡಿದೆ. ಈ ಕಡೆ ಪಾನಿ, ಆ ಕಡೆ ನೀರು ತುಂಬ ಆಯಿತು. ತುಂಬ ಪಾನಿ ಪೂರಿ ತಿನ್ನೋಕ್ಕಾಗಲ್ಲ ನನಗೆ, ಸಾಕು. ಇನ್ನು ಉಳಿದಿದ್ದ ಪೂರಿ ಇಟ್ಟಿರ್ತೀನಿ, ಸಂಜೆ ಬೇಕು ಅಂತ ಅನ್ಸಿದ್ರೆ ಪುನಃ ಮಾಡ್ಕೊಂಡು ತಿಂತೀನಿ. ನಾನು ಒಬ್ಬಳೇ, ಯಾರೂ ಇಲ್ಲ. ನಿಮ್ಗೆ ಯಾರಿಗಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ, ಸ್ವಲ್ಪ ಖಾರ ತಿನ್ನಬೇಕು ಅಂತ ಅನ್ಸ್ಕೊಂಡ್ರೆ ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಬೈಕೋಬೇಡಿ ಇವಳು ಎಷ್ಟು ತಿಂತಾಳೆ ಅಂತ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ನಾವು ಮನೇಲಿ ಮಾಡಿ ತಿಂತೀವಿ ನೋಡಿ, ಅದು ಯಾವ ಥರ ಮಾಡಿಕೊಂಡ್ರು ಮನೇಲಿ ಮಾಡಿದ ಚಂದನೇ. ಸಾಕು ನನಗೆ ಲಾಸ್ಟ್ ಒನ್. ಸ್ವಲ್ಪ ಪಾನಿ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ಅದಕ್ಕೆ ಏನು ತಿಂತಾ ಇದ್ದೀನಿ ಅಂದರೆ ಸಕ್ಕರೆ ತಿಂತಾವ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಆಗಿದೆ. ನಾಲ್ಗೆಲ್ಲ ಸ್ವಲ್ಪ ಉರಿ ಜಾಸ್ತಿ ಬರ್ತಾಯಿದೆ, ಯಾಕಂದರೆ ಅದು ಗ್ರೀನ್ ಚಿಲ್ಲಿ ಹಾಕಿದ್ವಲ್ಲ, ತುಂಬ ಖಾರ ಸ್ವಲ್ಪ ಜಾಸ್ತಿ ಆಗಿದೆ. ಆದರೂ ಒಂಥರ ಚೆನ್ನಾಗಿತ್ತು ಪಾನಿಪುರಿ ತಿಂದಿದ್ದು. ಪಾನಿಪುರಿ ತಿಂದು ನನ್ನ ಜ್ವರ ಎಲ್ಲ ಓಡೋಯ್ತು. ಸುಮ್ಮನೆ ತಮಾಷೆ ಮಾಡಿದ್ದು, ಜ್ವರ ಓಡೋಗಿಲ್ಲ, ಜ್ವರ ಇದೆ, ಎಲ್ಲೂ ಹೋಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.